ಭಾರತೀಯ ಸಂಸತ್ತು ಭಾರತದ ಸರ್ವೋಚ್ಚ ಶಾಸಕಾಂಗ ಸಂಸ್ಥೆಯಾಗಿದ್ದು 2 ಸದನಗಳನ್ನು ಒಳಗೊಂಡಿದೆ. ಲೋಕಸಭೆ, ಜನಪ್ರತಿನಿಧಿಗಳ ಸದನ, ರಾಜ್ಯಸಭೆ, ರಾಜ್ಯಗಳ ಮಂಡಳಿ. ಭಾರತದ ರಾಷ್ಟ್ರಪತಿ. ಭಾರತದ ರಾಷ್ಟ್ರಪತಿ. ರಾಷ್ಟ್ರಪತಿ ಸಂವಿಧಾನಾತ್ಮಕ ನಾಯಕನಾಗಿದ್ದು, ಸಂಸದೀಯ ವ್ಯವಸ್ಥೆಯ ಅವಿಭಾಜ್ಯ ಅಂಗ. ಅವರು ಸಂಸದೀಯ ಅಧಿವೇಶನಗಳನ್ನು ಕರೆಯಲು, ಮುಂದೂಡಲು ಮತ್ತು ಲೋಕಸಭೆಯನ್ನು ವಿಸರ್ಜಿಸಲು ಅಧಿಕಾರ ಹೊಂದಿದ್ದಾರೆ. ಯಾವುದೇ ಮಸೂದೆಯು ಕಾನೂನಾಗಿ ಪರಿವರ್ತಿಸಲು ರಾಷ್ಟ್ರಪತಿಯ ಅನುಮೋದನೆ ಅಗತ್ಯ. ಲೋಕಸಭೆ, ಜನಪ್ರತಿನಿಧಿಗಳ ಸದನ. ಇದು ಸಂಸತ್ತಿನ ಕೆಳಗಿನ ಸದನ ಮತ್ತು ಜನರನ್ನು ಪ್ರತಿನಿಧಿಸುತ್ತದೆ. ಸದಸ್ಯರನ್ನು ಜನಪ್ರತಿನಿಧಿ ಚುನಾವಣೆಗಳ ಮೂಲಕ ನೇರವಾಗಿ ಆರಿಸಲಾಗುತ್ತದೆ. ಗರಿಷ್ಠ ಸದಸ್ಯರ ಸಂಖ್ಯೆ 550, ರಾಜ್ಯಗಳಿಂದ 530, ಕೇಂದ್ರಾಡಳಿತ ಪ್ರದೇಶಗಳಿಂದ 20. ರಾಜ್ಯಸಭೆ, ರಾಜ್ಯಗಳ ಮಂಡಳಿ. ಇದು ಸಂಸತ್ತಿನ ಮೇಲ್ಮನೆಯನ್ನು ಉಲ್ಲೇಖಿಸುತ್ತದೆ ಮತ್ತು ರಾಜ್ಯಗಳನ್ನು ಪ್ರತಿನಿಧಿಸುತ್ತದೆ. ಸದಸ್ಯರನ್ನು ರಾಜ್ಯ ವಿಧಾನಸಭೆಗಳ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಗರಿಷ್ಠ ಸದಸ್ಯರ ಸಂಖ್ಯೆ 250, 238 ಚುನಾಯಿತ. 12 ರಾಷ್ಟ್ರಪತಿಯ ನಾಮನಿರ್ದೇಶಿತ. ಇದು ಶಾಶ್ವತ ಸಂಸ್ಥೆ, ಇದನ್ನು ವಿಸರ್ಜಿಸಲಾಗದು. ಆದರೆ ಪ್ರತಿ 2 ವರ್ಷಗಳಿಗೊಮ್ಮೆ 1/2 ಭಾಗದ ಸದಸ್ಯರು ನಿವೃತ್ತಿಯಾಗುತ್ತಾರೆ. ಮಸೂದೆಗಳ ಪರಿಶೀಲನೆ ಮತ್ತು ತಿದ್ದುಪಡಿ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ.